ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು ಏನು ಗೊತ್ತಾ, ಡೇ 1 ನಮ್ಮದು ಸ್ಟಂಪ್ಸ್ ಮುಗಿದ್ಮೇಲೆ ರಿಯಾಕ್ಷನ್ ಹೆಂಗಿತ್ತು ಅಂತಂದರೆ, ನಾನು ಮಗನ ಗುರು ಏನಕ್ಕಪ್ಪ ಮಳೆ ಬರುತ್ತೆ, ಯಾಕಪ್ಪ ಮಳೆ ಕಂಟಕವಾಗಿದೆ ನಮಗೆ ಅಂತ. ಅಂದರೆ ಲೈಕ್ ಬೆಳಗ್ಗೆ ಅಲಾರಾಮ್ ಎಲ್ಲ ಇಟ್ಬಿಟ್ಟು ಫುಲ್ ಮ್ಯಾಚ್ ನೋಡೋಣ ಸೈಕಾಗಿ ನೋಡೋಣ ಹಂಗೆ ಹಿಂಗೆ ಏನೇನೋ ಅಂದ್ಕೊಂಡ್ರೆ ಸ್ಟಂಪ್ಸೇ ಆಗ್ಬಿಡ್ತಲ್ಲ ಗುರು ಅಂತ ಡೇ 1. ಆಮೇಲೆ ಡೇ 2 ಬರ್ತೀವಿ. ಡೇ 2 ಸ್ಟಂಪ್ಸ್ ಆದಮೇಲೆ ಹೆಂಗಾಯ್ತು ಅಂತಂದರೆ, ನಾನು ಮಗಂದು ಅವ್ರು ಬ್ಯಾಟಿಂಗ್ ಮಾಡಬೇಕಾದ್ರೆ ಒಂದು ತುಣುಕು ಆ ಕಡೆ ಎಲ್ಲೂ ಮಳೆ ಬರಲೇ ಇಲ್ವಲ್ಲ ಗುರು ಅಂತ ಆ ಕಡೆ ಸ್ವಲ್ಪನಾದರೂ ಬಂದಿದ್ದಿದ್ರೆ ನಮ್ದೇನು ಅವರ ಮೊಮೆಂಟಮ್ ಎಲ್ಲ ಚೇಂಜ್ ಆಗಿರೋದು. ಹಂಗೆ ಹಿಂಗೆ ನಮ್ಮ ಕಡೆ ಬೌಲಿಂಗ್ ಸಖತ್ತಾಗಿ ಇನ್ನೂ ಮಾಡಿರೋರು ಹಂಗೆ ಹಿಂಗೆ ಅನ್ಕೊಂಡ್ವಿ ಡೇ 2. ಬಟ್ ಡೇ 3 ನೋಡ್ಬೇಕಾದ್ರೆ ಗುರು ಹೆಂಗಾಯ್ತು ಗೊತ್ತಾ ಮಳೆದು. ನನ್ನ ಮಗದು 6 ಸರಿ ಗುರು, 6 ಸರಿ ಹೋಗೋದು ಬರೋದು. ಏನಪ್ಪ ಅದು, ಅವ್ರು ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಬಂದೇ ಇಲ್ಲ, ನಾವು ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಬರ್ತಾ ಇದೆ, ಬರೋದು ಹೋಗೋದು. ಡೇ 4 ಹೆಂಗಾಗುತ್ತೆ ಗೊತ್ತಾ, ನಮ್ಮ ರಿಯಾಕ್ಷನ್ ಹೆಂಗಿರುತ್ತೆ ಅಂತಂದರೆ, ನನ್ನ ಮಗನ ಡ್ರೈನೇಜ್ ಸಿಸ್ಟಮ್ ನಮ್ಮ ಬೆಂಗಳೂರು ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ, ಸೇಮ್ ಹಂಗೆ ಇದೆ ಅಂದ್ಕೊಳ್ಳಿ. ಸೊ ಆ ಥರ ಡ್ರೈನೇಜ್ ಸಿಸ್ಟಮ್ ನನ್ಗೊಂದು ಹೆಂಗಾದ್ರೂ ಡಮಾರ್ ಆಗಲಿ. ಆ್ಯಂಡ್ ಇಲ್ಲ ಅಂತಂದರೆ ಹೆಂಗಾಗಬೇಕು ಅಂದರೆ, ನೀರು ಯಾವ ಲೆವೆಲ್ಗೂ ತುಂಬ್ಕೋಬೇಕು ಅಂತಂದರೆ ಒಂದು KRS ಡ್ಯಾಮೇ ಕಟ್ಟಬೇಕು ನೋಡಿ ಅಲ್ಲಿ, ಆ ಥರ ತುಂಬ್ಕೋಬೇಕು ಅಂತ. ಆ್ಯಂಡ್ ಗುರು ಎಲ್ರಿಗೂ ಗೊತ್ತಿರಂಗೆ ವಿರಾಟ್ ಕೊಹ್ಲಿ ಆ್ಯಂಡ್ ಔಟ್ಸೈಡ್ ಆಫ್ ಸ್ಟಂಪು ಇದೊಂದು ಸ್ಟೋರಿ. ಈ ಸ್ಟೋರಿನ ಬರ್ದವ್ರು ಯಾರು, ಸ್ಕ್ರಿಪ್ಟ್ ರೈಟರ್ ಯಾರು, ಸ್ಕ್ರೀನ್ ಪ್ರೆಸೆಂಟೇಷನ್ ಅಂತ ಅವರೇ ಮಾಡ್ತವ್ರೆ. ಆ್ಯಂಡ್ ವೀಕ್ಷಕರು ನಾವು ಮೂಕ ವಿಸ್ಮಿತರಾಗಿ ಮೂಕ ಸ್ತಬ್ಧರಾಗಿ ಕೂತಿದ್ದೀವಿ. ಸಿಂಪಲ್. ಈ ಸ್ಟೋರಿ ಯಾರು ಬರ್ದವ್ರು ಅವ್ರಿಗೊಂದು ಸಲ್ಯೂಟ್ ಹೊಡಿಬೇಕು ಗುರು. ಸೀರಿಯಸ್ಲಿ ಯಾವ ಲೆವೆಲಿಗಪ್ಪ ಅದು. 6ನೇ ಸ್ಟಂಪು, 7ನೇ ಸ್ಟಂಪು, 8, 9, 10, 12, 20, 30 ಅಪ್ಪ ಎಲ್ಲೋ ಹೋಗ್ತಾ ಇರುತ್ತೆ ಬಾಲ್ಗೆ, ಸುಮ್ಮನೆ ಟಚ್ ಮಾಡಿಬಿಟ್ಟು ತಗೋ ವಿಕೆಟ್ ಅನ್ನೋ ಥರ ಆಗ್ತಿದೆ ಅಲ್ಲಪ್ಪ. ನಮ್ಮ ಕೊಹ್ಲಿ ಕಾಕ ಯಾಕಪ್ಪ ಹಿಂಗಾಗಿದ್ದಾರೆ ಅನಿಸ್ತಾ ಇದೆ ಗುರು ಸೀರಿಯಸ್ಲಿ. ಆ್ಯಂಡ್ ಪ್ಲೀಸ್ ಈ ಸ್ಟೋರಿ ಯಾರು ಬರ್ದವ್ರಲ್ಲಪ್ಪ ಅವರು ಆ ಸ್ಟೋರಿಗೆ ಪ್ಲೀಸ್ ಒಂದು ವಿರಾಮ ಕೊಡ್ರಪ್ಪ. ವಿರಾಮ ಬೇಡಪ್ಪ, ವಿರಾಮ ಆಯಿತು. ವಿರಾಮ ಕೊಟ್ಟರೆ ಮತ್ತೆ ಯಾರಾದರೂ ಹೊಸ ಬೌಲರ್ ಬಂದರೆ ಮತ್ತೆ ಔಟ್ಸೈಡ್ ಆಫ್ ಸ್ಟಂಪಲ್ಲಿ ಔಟ್ ಆಗ್ತಾರೆ. ವಿರಾಮ ಬೇಡ, ಒಂದು ಮುಕ್ತಾಯ ಆಡಬೇಕು ಗುರು. ದೇಹಾದ್ಯಂತ ಸಹಿಸಲಾಗದ ಮರಣ ಸಂಕಟ. ಈ ಕಡೆ ನಾವು ನೋಡಿದ್ರೆ ಫ್ಯಾಪ್ 4 ನೋಡೋದಾದ್ರೆ ಗುರು ಜೋರುಟು ಅಣ್ಣಂದೇನಪ್ಪ 2021 ಆದಮೇಲೆ 24ವರೆಗೂ ಆ 21ರಲ್ಲಿ 17 ಸೆಂಚುರೀಸ್ ಇತ್ತು ಗುರು. 36 ಇದೆ ಇವಾಗ. ಈ ಕಡೆ ನಮ್ಮ ಕೇನ್ ವಿಲಿಯಮ್ಸನ್ ಅವನು ಅಣ್ಣನೂ ಸೈಕಾಗಿ ಆಡ್ತವ್ರೆ. ಇವತ್ತು ನೋಡಿ 156 ರನ್ ಗುರು. ಅಪ್ಪ ಏನಪ್ಪ, ಆ ಕಡೆ ಸೆಂಚುರಿ ಈ ಕಡೆ ಸೆಂಚುರಿ ಎಲ್ಲ ಹೊಡಿತವ್ರೆ. ಆ್ಯಂಡ್ ಸ್ಮಿತ್ ಅವ್ರದ್ದು ಸೆಂಚುರಿ ಬಂತು. ನಮ್ಮ ಕೊಹ್ಲಿ ಕಾಕನು ಸೆಂಚುರಿ ಹೊಡೆದ್ರು ಇಲ್ಲ ಅಂತಿಲ್ಲ. ಬಟ್ ಅವರು ಔಟ್ ಆಗ್ತಿರೋದು ಒಂದು ಪ್ಯಾಟರ್ನ್ ನೋಡಿದ್ರೆ ಭಯ ಆಗತ್ತೆ ಗುರು. ಯಾಕಪ್ಪ ಹಿಂಗೆ ಔಟ್ ಆಗ್ತಿದಾರಲ್ಲ ಅಂತ ಎಲ್ರಿಗೂ ಗೊತ್ತಾಗ್ತಿದೆ. ಅದು ಹೆಂಗೆ ಗೊತ್ತಾ, ನಮ್ಮ ಸಚಿನ್ ಅವರು ಒಂದು 241 ಹೊಡೆದ್ರಲ್ಲ ಗುರು, ಆ ಥರ ಒಂದು ಆಡ್ಲಿ ಅಂತ ನನ್ನ ಮಂದ್ ಕಾನ್ಫಿಡೆನ್ಸ್ ಲೆವೆಲ್ ಹೈ ಆಗ್ಬಿಡ್ತಾರೆ ನಮ್ಮ ಕೊಹ್ಲಿ ಕಾಕನ್ ಅಂತ. ಹೌದು ಸರ್, ಹೌದಲ್ಲ, ಹೌದಾ, 100% ಸರ್, ಸತ್ಯವಾದ ಮಾತು ಸರ್. ಗುರು ಓವರ್ ಆಲ್ ಆಗಿ ಸಮರಿ ನೋಡಿದ್ರೆ 405 ರನ್ 7 ವಿಕೆಟ್ ಇರುತ್ತೆ. ಆಸ್ಟ್ರೇಲಿಯಾದವರು ಇವತ್ತು ಮತ್ತೆ ಬ್ಯಾಟಿಂಗ್ ಬರ್ತಾರೆ. ಏನೋ ಬ್ರೇಕ್ಫಾಸ್ಟ್ ಏನು ಮಾಡ್ಕೊಂಡು ಬಂದಿದ್ದ ಗೊತ್ತಿಲ್ಲ. ಅಲೆಕ್ಸ್ ಕೇರಿ 70 ರನ್ ಹೊಡಿತಾನೆ ಅಣ್ಣ. ಆ್ಯಂಡ್ ಲಾಸ್ಟ್ 3 ವಿಕೆಟ್ಗೆ ಇವರು ಮತ್ತೆ 40 ರನ್ ಎಲ್ಲ ಸೇರಿಸ್ತಾರೆ ಗುರು. 405 ರನ್ ಇರೋದು 445 ರನ್ 7 ವಿಕೆಟು. ಸಿರಾಜ್ ಕಾಕ 1 ವಿಕೆಟ್ ತೆಗಿತಾರೆ. ಆಕಾಶ್ ದೀಪ್ ಅಟ್ಲೀಸ್ಟ್ ಲಾಸ್ಟ್ ಒಂದು ಲಕ್ಕಿ ಚಾನ್ಸ್ ಅಂತ ಅಂದರೆ ಅನ್ಲಕ್ಕಿಯಸ್ಟ್ ಇದ್ರು, ಲಕ್ ಬಂದು ಒಂದು ವಿಕೆಟ್ ಬಂತು ಅಟ್ಲೀಸ್ಟು. ಆ್ಯಂಡ್ ಈ ಕಡೆ ಬುಮ್ರಾ ಅವರಂತೂ ನಮ್ಮ ವಿ ಬಿಲೀವ್ ಇನ್ ಜೆಸ್ಸಿ ಬೈ ಅನ್ನೋ ಥರ ಆಗಿದೆ. 76 ರನ್ಗೆ 6 ವಿಕೆಟ್ ಅನ್ನೋ ತೆಗೆದ್ರು. 6 ವಿಕೆಟ್ ತೆಗೆದ್ರು ಗುರು. ಅವ್ರು ಲಾಸ್ಟ್ ವಿಕೆಟ್ ತೆಗೆದಾಗ ಒಂದು ರಿಯಾಕ್ಷನ್ ನೋಡಬೇಕಾಗಿತ್ತು. ಹಿಂಗಿತ್ತು, ವಿಕೆಟ್ ತೆಗೆದಾಗಲೂ ಆ ಥರ ಸಂಭ್ರಮ ಪಡೋಂಗಿಲ್ಲ. ಏನಕ್ಕಂದರೆ ನಾನು 6 ವಿಕೆಟ್ ತೆಗೆದಿದ್ದೀನಿ ಗುರು. ಬಟ್ ಅವ್ರು ನೋಡಿದ್ರೆ 445 ರನ್ ನೋಡಿದವ್ರೆ ಏನಪ್ಪ ಅನ್ನೋ ಥರ. ಆ್ಯಂಡ್ ಗುರು ನಮ್ಮ ಕಡೆಯಿಂದ ರಾಹುಲ್ ಅಣ್ಣ ಆ್ಯಂಡ್ ಜೈಸ್ವಾಲ್ ಯಶಸ್ವಿ ಜೈಸ್ವಾಲ್ ಅವ್ರು ಬರ್ತಾರೆ. ಸೊ ಜೈಸ್ವಾಲ್ ಅಣ್ಣ ಫಸ್ಟ್ ಬಾಲ್ 4 ಹೊಡಿತಾರೆ ಗುರು. ಮಿಚರ್ ಸ್ಟಾರ್ಗೆ ಟೂ ಸ್ಲೋ ಅಂತ ಹೇಳ್ಬಿಟ್ಟು ಅಣ್ಣ ಟೂ ಫಾಸ್ಟ್ ಹಾಕೋ ಥರ ಮಾಡಿಬಿಟ್ರು. ಆ್ಯಂಡ್ ಈ ಕಡೆ ಒಂದು ಫಸ್ಟ್ ಬಾಲೇ 4 ಹೊಡೆದ್ರು. ಕಾನ್ಫಿಡೆನ್ಸ್ ಇದೆವಲ್ಲ ಸೆಕೆಂಡ್ ಬಾಲು ಅದೇನೋ 4 ಹೊಡಿಯೋಕ್ಕೆ ಹೋದ್ರು, ಫ್ಲಿಕ್ ಹೊಡೆದ್ರು. ನಾನು ಬಂದು ಫೀಲ್ಡ್ರ್ ಕೈಗೆ ಹೋಗ್ಬೇಕಾ ಅಲ್ಲ ಗುರು. ಅದು ಅವರು ಆಡೋದೇ ಹಂಗೆ, ಒಂದೊಂದು ಥರ ಹಂಗೆ ಆಡ್ತಾರೆ, ಒಂದೊಂದು ಸರಿ ಹಂಗೆ ಆಡ್ತಾರೆ ಅವರು. ಬರೀ ಫಾಸ್ಟಾಗಿ ಆಡಬೇಕು ಅಂತ ಸ್ವಲ್ಪ ಅಂದರೆ ಮೊಮೆಂಟಮ್ ಬಿಲ್ಡ್ ಮಾಡಬೇಕಲ್ಲ ಆ ಥರ. ಬಟ್ ಸಡನ್ನಾಗಿ ಕೈಗೆ ಹೋಗ್ಬೇಕಾ, ಅಟ್ಲೀಸ್ಟ್ ಫೀಲ್ಡರ್ ಆದರೂ ನೋಡ್ಕೊಂಡು ಆಡಬೇಕಿತ್ತನಪ್ಪ ಅನ್ನಿಸ್ತು. ಸ್ವಲ್ಪ ಬೇಗ ಆಡೋಕೆ ಹೋದ್ರು. ಅಂದರೆ ಸ್ವಲ್ಪ ಕರೆಕ್ಟಾಗಿ ಹೊಡೆದಿದ್ರೆ ಸ್ವಲ್ಪ ಮೇಲಾದರೂ ಹೊಡಿಬೇಕಾಗಿತ್ತು. ನಾನು ಬಂದು ಆ ಕಡೆ 4 ಆದರೂ ಹೋಗಿರೋದು. ಅದು ಸಡನ್ನಾಗಿ ಮಿಚೆಲ್ ಮಾರ್ಚ್ ಕೈಗೆ ಹೋಯ್ತು. ಆ ಅಣ್ಣ ಅಂತ ಹಿಂಗೆ ಮಾಡ್ಕೊಂಡೆಲ್ಲ ಫುಲ್ ಖುಷಿ ಆಗಿಬಿಟ್ರು. ಸ್ಟಾರ್ಕು ಹಂಗೆ ಅಂತ ನಾಲ್ಗೆ ಎಲ್ಲ ತೆಗೆದ್ರು. ಅಯ್ಯಪ್ಪ ಜೈಸ್ವಾಲ್ ಅಣ್ಣ ಔಟು. 4 ರನ್ ಗುರು, 2 ಬಾಲ್ಗೆ 4 ರನ್ನು. ಆ್ಯಂಡ್ ಈ ಕಡೆ ನೋಡಿದ್ರೆ ನಮ್ಮ ಇವ್ರು ಬರ್ತಾರೆ, ಶುಭ್ಮನ್ ಗಿಲ್ ಬರ್ತಾರೆ. ಶುಭ್ಮನ್ ಗಿಲ್ಲು ಸಾರಾ ಗಿಲ್ ಅವ್ರು ಬಂದಿದ್ದು ಸಾರಿ ಸಾರಾ ಅವ್ರು ಬಂದಿದ್ರು. ಫುಲ್ಲು ಏನು ಸಪೋರ್ಟ್ ಸಿಸ್ಟಮ್ ಎಲ್ಲ ಇತ್ತು. ಇವಾಗ ನಮ್ಮ ಗಿಲ್ ಅವರು ಪಕ್ಕ ಸೆಂಚುರಿ ಹೊಡಿತಾರೆ ಹಂಗೆ ಅನ್ಕೊಂಡಿದ್ದ ಗುರು. ಬಟ್ ಕಂಡೀಷನ್ ಮಾತ್ರ ಕ್ರೇಜ್ ಆಗಿತ್ತು. ಆ್ಯಂಡ್ ಇವ್ರು ಆಡಿದ್ದು ಒಂದು ವರ್ಸ್ಟ್ ಶಾಟ್ ಗುರು ಸೀರಿಯಸ್ಲಿ. ಏನಪ್ಪ ಅಂತಂದರೆ ಔಟ್ಸೈಡ್ ಆಫ್ ಸ್ಟಂಪು. ಇದು ಯೂಶಲಿ ಕೊಹ್ಲಿ ಔಟ್ ಆಗೋದಲ್ವ, ಇವ್ರು ಯಾಕಪ್ಪ ಹಿಂಗೆ ಔಟ್ ಆದ್ರು ಅನ್ನೋ ಥರ ಆಯಿತು ಗುರು. ಆ ವಯ್ಯ ಹೊಡೆದ್ರು. ಆ್ಯಂಡ್ ಆ ಕಡೆ ಮಿಚೆಲ್ ಮಾರ್ಷ್ ನನ್ನ ಮಗದು ಏನು ಕ್ಯಾಚ್ ಹಿಡ್ದ ಗುರು ಅಣ್ಣ. ಝುಯಿಂಗ್ ಅಂತ ಕ್ಯಾಚ್ ಹಿಡ್ದು ಫುಲ್ಲು ಹಿಂಗಾರಿ ಹಿಂಗೆಲ್ಲ ಡೈ ಬಿದ್ದೆಲ್ಲ ಹಿಡ್ದ ಗುರು ಅಣ್ಣ. ಅದು ಕ್ರೇಜಿ ವಿಕೆಟು.
ನೆಕ್ಸ್ಟ್ ಕೊಹ್ಲಿ ಕಾಕ ಬರ್ತಾರೆ, ಗೊತ್ತಿರೋದೇ ಅಲ್ವಾ, ಹೇಳ್ದೆ ಅಲ್ಲ ಔಟ್ ಸೈಡ್ ಆಫ್ ಸ್ಟಂಪ್, ಹಂಗೆ ಔಟ್ ಆದ್ರು ಗುರು. ಅದು ಹೆಂಗಂತಂದ್ರೆ ಮಿಚೆಲ್ ಸ್ಟಾರ್ಕ್ಗೆಲ್ಲ ಸಖತ್ ನೋಡ್ಕೊಂಡು ಹಂಗೋ ಹಿಂಗೋ ಆಡ್ತಾ ಇದ್ರು. 15 ಬಾಲ್ ಆಗಿದೆ, 16ನೇ ಬಾಲು ನನ್ನ ಮಗಂದು ಹೇಜಲ್ವುಡ್ ಹಾಕಿದೇ ಬಾಲ್. ಅದು ಹೆಂಗ್ ಗೊತ್ತಾ, ಹೇಜಲ್ವುಡ್ಗೆ ನೀನು ಅಲ್ಲೇ ಹಾಕೊಂಡ್ರೆ 20-30 ಬಾಲ್ ಅಲ್ಲೂ ಸೇಮ್ ಒಂದೇ ಸಮ ಅಲ್ಲೇ ಹಾಕ್ತಾರೆ. ಹಂಗೆ ಹಾಕಿ ಔಟ್ ಸೈಡ್ ಆಫ್ ಸ್ಟಂಪಲ್ಲಿ ಹಂಗೆ ಗೋತಾ ಹೊಡೆದ್ಬಿಟ್ರು ನಮ್ಮ ವಿರಾಟ್ ಕೊಹ್ಲಿ ಅವರು. ಆ ಲೆವೆಲ್ಗೆ ಬೌಲಿಂಗ್ ಮಾಡ್ತಾ ಹೇಜಲ್ವುಡ್ ಎಡ್ಜ್ ಆಯ್ತಪ್ಪ. ಔಟ್ ಸೈಡ್ ಆಫ್ ಸ್ಟಂಪು ಅಂದರೆ 6th ಸ್ಟಂಪ್ ಅನ್ಕೋತೀನಿ, 6th ಸ್ಟಂಪು 7th 8th ನನ್ನ ಮಗನ್ ಗೊತ್ತಾಗ್ತಿಲ್ಲ. ಸೊ ಔಟ್ ಆಗಿಬಿಟ್ರು. ಅಲ್ಲಿಂದ ನಮ್ಗೆ ಹೋಪ್ಸ್ ಎಲ್ಲ ಡೌನ್ ಆಗಿಬಿಡ್ತು ಗುರು. ಸೀರಿಯಸ್ಲಿ ಏನಪ್ಪ ಹಿಂಗೆ ಟಾಪ್ ಆರ್ಡ್ರು, ಟಾಪ್ 3 ಅಂತಲ್ಲ, ಒಟ್ಟಿನಲ್ಲಿ ಟಾಪ್ ಆರ್ಡ್ರ್ ಬರ್ತಾರೆ, ಡಮಲ್ ಡಿಮಿ ಅನ್ನೋ ಗುರು. ಹೊಡಿತಾರೋ ಏನು ಮಾಡ್ತಾರೋ, ಹೆಂಗೆ ಆಡ್ತಾರೋ ಏನು, ಟೇಲೆಂಟರ್ ಥರ ಆಡ್ತಿದಾರದಪ್ಪ ಅನ್ನಿಸ್ತಾ ಇದೆ ಗುರು. ಸೀರಿಯಸ್ಲಿ ನೋ ಕಾಮೆಂಟ್ಸ್. ಈ ಕಡೆ ನಮ್ಮ ರಾಹುಲ್ ಅಣ್ಣನ ಬಗ್ಗೆ ಏನು ಹೇಳಂಗಿಲ್ಲ ಗುರು. ಆ ಲೆವೆಲ್ಗೆ ಟೆಕ್ನಿಕಲಿ ಸ್ಟ್ರಾಂಗ್ ಬ್ಯಾಟ್ಸ್ಮನ್ ಅಂತಂದ್ರೆ ಸದ್ಯಕ್ಕೆ ಇವ್ರೊಬ್ಬರೇ. ನೋಡಿದ್ರೆ ನಮ್ಗೆ ಅನ್ಸೋದೇನಂದ್ರೆ ಟೆಕ್ನಿಕಲಿ ಸ್ಟ್ರಾಂಗ್ KL ರಾಹುಲ್ ಗುರು. ಸೀರಿಯಸ್ಲಿ ಅಂತ ಆ ಲೆವೆಲ್ಗೆ ಬ್ಯಾಟಿಂಗ್ ಮಾಡ್ತಿದ್ದಾರೆ ಗುರು. ಅಂದರೆ ಇವ್ರ ಕಡೆಯಿಂದ ಏನೋ ಒಂದು 150 160 ಆ ಥರ ಬಂದಿಲ್ಲ, ಆ್ಯಂಡ್ 100 ಬಂದಿಲ್ಲ. ಬಟ್ ಆದರೆ ಟೆಕ್ನಿಕಲಿ ಸೌಂಡ್ ಬ್ಯಾಟ್ಸ್ಮನ್ನು ಸೂಪರಾಗಿ ಓಪನಿಂಗ್ ಸ್ಲಾಟು ಸಾಕಾದಾಗಿ ಇವಾಗ ಆಡ್ಕೊಡ್ತಿದ್ದಾರೆ. ಓಪನಿಂಗಲ್ಲಿ ಯಾವ ಲೆವೆಲ್ಗೆ ಬ್ಯಾಟಿಂಗ್ ಗುರು. ಈ ಕಡೆ ಹೇಜಲ್ವುಡ್ಗೆ ಆ್ಯಂಡ್ ಈ ಕಡೆ ಸ್ಟಾರ್ಕ್ಗೆ ಎಲ್ರಿಗೂ ರಾಜಕೀಯ ಹೊಡಿಯೋದು 4 ಎಲ್ಲ ಹೊಡಿತಾ ಇದ್ರು. ಸೂಪರಾಗಿ ಬ್ಯಾಟಿಂಗ್ ಮಾಡಿದ್ರು ರಾಹುಲ್ ಅಣ್ಣ. ಏನು ಭರವಸೆ ಇದೆ ಅಂತಂದರೆ ರಾಹುಲ್ ಅಣ್ಣನೇ ಗುರು. ರಾಹುಲ್ ಅಣ್ಣ ಏನಾದರೂ ಔಟ್ ಆದರೆ ಜುಯ್ ಅಂತ ನಾವು ಸಿರಾಜು ಅಂದರೆ ನಿತೀಶ್ ಕುಮಾರ್ ರೆಡ್ಡಿ ಜೊತೆಗೆ ಸಿರಾಜ್ ನೋಡ್ಬಿಡ್ತೀವಿ ನಾವು. ಆ ಲೆವೆಲ್ಗೆ ಬ್ಯಾಟಿಂಗ್ ಆಗಿದೆ. ರಾಹುಲ್ ಅಣ್ಣ ಏನಾದರೂ ಮಠ ಆಶ್ ಅಂತ ಔಟ್ ಆಗಿಬಿಟ್ರೆ ಅದು ಏನು ಗೊತ್ತಾ, ರಾಹುಲ್ ಅಣ್ಣನೇ ಬಲಿಪುಷ್ ಆಗಿರೋದು ಗುರು. ಏನಾದರೂ ಔಟ್ ಆಗಿದ್ರೆ ಸುಮ್ಮನೆ ಫಸ್ಟ್ ಓಪನಿಂಗ್ ಕಳಿಸೋದಲ್ಲಪ್ಪ, ಈ ವಯಸ್ಸು ಸುಮ್ಮನೆ 6ರಲ್ಲಿ 5ರಲ್ಲೇ ಆಡಬೇಕಾಗಿತ್ತು. ಸುಮ್ಮನೆ ರೋಹಿತ್ ಶರ್ಮಾದು ಬ್ಯಾಟಿಂಗ್ ಪೊಸಿಷನ್ ಎಲ್ಲ ಇದು ಮಾಡ್ಕೊಂಡ್ಬಿಟ್ಟು ನೋಡು ಅಂತ ಆ ಥರ ಆಗ್ಬಿಡ್ತಿತ್ತು ಗುರು. ಬಲಿಪುಷ್ ಅಂತ ಆಗಲಿಲ್ಲ, ಅದೊಂದು ಒಳ್ಳೆ ವಿಷಯ ಗುರು. ಆ್ಯಂಡ್ ಈ ಕಡೆ ಗುರು ರಿಷಬ್ ಪಂತ್ ಅವರು ಚೆನ್ನಾಗಿ ಆಡ್ತಾ ಇದ್ರಪ್ಪ. ನನ್ನ ಮಗನ ಮಳೆ ಬರೋದು ಹೋಗೋದು ಎಲ್ಲ ಮಾಡಿಬಿಟ್ಟು ಏನಪ್ಪ ಸ್ವಲ್ಪ ಹಿಂಗೆ ಸೆಟ್ ಆಗ್ತಿದ್ದಾರೆ ಅನ್ನೋಷ್ಟರಲ್ಲಿ ಪ್ಯಾಟ್ ಕಮಿನ್ಸ್ ಏನೋ ಒಂದು ಜಫಾ ಕ್ರಿಯೇಟ್ ಮಾಡಿಬಿಟ್ಟ. ಆ್ಯಂಡ್ ಈ ಕಡೆ ನಮ್ಮ ರಿಷಬ್ ಪಂತ್ ಅವರು ಔಟ್ ಆಗಿಬಿಟ್ರು ಗುರು. ರಿಷಬ್ ಪಂತ್ ಅವ್ರದ್ದು ನಡೀತಾ ಇಲ್ಲ ಕಣ್ರಪ್ಪ ಆಸ್ಟ್ರೇಲಿಯಾ ಸೀರೀಸಲ್ಲಿ. ಸೀರಿಯಸ್ಲಿ ನೋಡೋಕ್ಕೆ ಸಿಗಲ್ಲ ಹಿಂಗೆ ರಿಷಬ್ ಪಂತ್ ಆ್ಯಂಡ್ ಟೆಸ್ಟಲ್ಲಿ ಒಂದು ಏನು ಕಮಲ್ ನಡೀತಾ ಇಲ್ಲ ಅಂತಂದರೆ ನೋಡೋಕ್ಕೆ ಸಿಗಲ್ಲ. ಬಟ್ ಅಂದರೆ ಅವ್ರು ಆಡಿದ್ದಾರೆ, ಅವರು ಇದಕ್ಕೆ ಆಡಿದ್ದಾರೆ, ಬಟ್ ಅವ್ರು ಸ್ಟ್ಯಾಂಡರ್ಡ್ಗೆ ಆಡಿಲ್ಲ. ಅವರು 20 ರನ್ 30 ರನ್ ಹಂಗೆಲ್ಲ ಹೊಡೆದವ್ರೆ. ಬಟ್ ಅವ್ರ ಸ್ಟ್ಯಾಂಡರ್ಡ್ ಏನು, ನಾನು ಬಂದು ಮ್ಯಾಚ್ ಗೆಲ್ಸ್ಕೊಂಡು ಬರೋದೆ, ಮ್ಯಾಚ್ ಒನ್ ಸೈಡೆಡ್ ತೊಗೊಂಡು ಬಂದುಬಿಡೋದು, ಆ ಥರ ಬಂದಿಲ್ಲ. ರಿಷಬ್ ಪಂತ್ ಅವ್ರ ಕಡೆಯಿಂದ ನೋಡೋಕ್ಕೆ ಸಿಗ್ತಿಲ್ಲ, ಅದೊಂಥರ ಬೇಜಾರು ಸಂಗತಿ. ಸೊ ಓವರಾಲ್ ಆಗಿ 51 ರನ್ಗೆ 4 ವಿಕೆಟ್ ಗುರು, ಸ್ಟಂಪ್ಸೇ ಆಗ್ಬಿಡ್ತು. ಈ ಕಡೆ ರೋಹಿತ್ ಕಾಕ ಬಂದಿದ್ರು, ನಾನು ಎಲ್ಲಿಗೂ ಬಾಯಿಗೆ ಬಂದಂಗೆ ಆಗಿತ್ತು ನನ್ನ ಮಗಂದು. ಯಪ್ಪ ಔಟ್ ಆಗ್ತಾರೇನೋ ಅನ್ನೋ ಥರ. ಏನಕ್ಕಂದರೆ ಮೊದಲೇ ಫಾರ್ಮಲ್ಲಿಲ್ಲ, ಬಟ್ ಇವಾಗ ಕ್ಯಾಪ್ಟನ್ಸಿನೋ ಬೇಕೇ ಬೇಕು ಗುರು. ಈ ಕಡೆ ರಾಹುಲ್ ಅಣ್ಣ ಸೈಕಾಗಿ ಆಡ್ತವ್ರೆ. ರಾಹುಲ್ ಅಣ್ಣದು ಒಂದು ರಿಯಾಕ್ಷನ್ ನೋಡಿದೆ, 2 4 ಹೊಡಿತಾರೆ, ಅದಾದ್ಮೇಲೆ ಮಳೆ ಬರುತ್ತೆ. ನನ್ನ ಮಗಂದು ಹೆಂಗಾಯ್ತು ಅಂದರೆ ಏನು ಗುರು ಥೂ ಅನ್ನೋ ಥರ. ಅವ್ರ ರಿಯಾಕ್ಷನ್ ಹಂಗಿತ್ತು, ಬಟ್ ನಮ್ಮ ರಿಯಾಕ್ಷನ್ ಬೇರೆನೇ ಆಗಿತ್ತು ಗುರು. ಬರಲಿ ನನ್ನ ಮಗನ ಬರಲಿ ನೀರೆಲ್ಲ ಇಲ್ಲಿ ಫುಲ್ಲು ಗ್ರೌಂಡ್ ತುಂಬ ನೀರೆಲ್ಲ ಆಗಲಿ ಹಂಗೆ ಅನ್ನೋ ಥರ ಇತ್ತು ಗುರು ಆ ಲೆವೆಲ್ಗೆ. ಸೊ ಸದ್ಯಕ್ಕೆ 51 4 ವಿಕೆಟ್ ಕಂಡ್ರಪ್ಪ. ಏನಾಗುತ್ತೋ ಗೊತ್ತಿಲ್ಲ. ನಾವು ನಿನ್ನೆ ಲೈವಲ್ಲಿ ಮಾತಾಡ್ತಿದ್ವಿ ನಾನು ಹಾರ್ದಿಕ್. ಏನಂತಂದರೆ 3 ಆಪ್ಷನ್ ಗುರು ನಮಗೆ. ಒಂದು ಮಳೆಯಿಂದ ಡ್ರಾ ಮಾಡ್ಕೋಬೇಕು, ಇನ್ನೊಂದು ಬ್ಯಾಟಿಂಗಿಂದ ಡ್ರಾ ಮಾಡ್ಕೋಬೇಕು, ಇಲ್ಲ ಅಂದರೆ ಆಸ್ಟ್ರೇಲಿಯಾ ಗೆಲ್ಲಬೇಕು. 3. ಸೊ ಇದರಲ್ಲಿ ಇವಾಗ 2 ಎದ್ದು ಕಾಣಿಸ್ತಾ ಇರೋದು. ಒಂದು ಮಳೆಯಿಂದ ಡ್ರಾ ಆಗಬೇಕು, ಇಲ್ಲ ನಾವು ಆಸ್ಟ್ರೇಲಿಯಾದವ್ರು ಗೆಲ್ಲಬೇಕು. ಆ ಥರ ನಾವು ಬ್ಯಾಟಿಂಗಿಂದ ಡ್ರಾ ಮಾಡ್ಕೊಳ್ಳೋ ಥರ ಲಕ್ಷಣಗಳಂತೂ ಇಲ್ಲವೇ ಇಲ್ಲ ಗುರು. ಏನಕ್ಕಂದರೆ 6 ವಿಕೆಟ್ ತೊಗೋಬೇಕು ಅವರು, 6 ವಿಕೆಟ್ಸ್ ತೊಗೋಬೇಕು. 246 ರನ್ ಅದ್ರ ಒಳಗಡೆ ಆಲ್ ಔಟ್ ಮಾಡಿದ್ರೆ ಫಾಲೋ ಆನ್ ಹಾಕ್ಬಿಡೋದು. ಆಸ್ಟ್ರೇಲಿಯಾದವರು ನಮ್ಮ ಮೇಲೆ ಫಾಲೋ ಆನ್ ಹಾಕ್ಬೋದು ಗುರು. ಸ್ಟಂಪ್ಸ್ ಆದಮೇಲೆ ಮಾರ್ಕ್ ನಿಕೋಲಸ್ ಅಂತ ಅವರು ಹೇಳ್ತಾ ಇದ್ರು ಗುರು, 2 ದಿನ ಅಂತೂ ಮಳೆ ಹೆವಿ ಇದೆ. ಅಂದರೆ ಸ್ಕ್ಯಾಟರ್ಡ್ ಶವರ್ಸ್ ಅಂತ, ಅಂದರೆ ಗುಡುಗು ಸಿಡಿಲು ಮಿಂಚು ಎಲ್ಲ ಬರುತ್ತಂತೆ. ಆ ಲೆವೆಲ್ಗೆ ಮಳೆ ಇದೆ ಅಂತ ಫೋರ್ಕಾಸ್ಟಿಂಗ್ ಎಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಸ್ಟ್ರೇಲಿಯಾದಲ್ಲಿ ಹಂಗೆಲ್ಲ ಹೇಳ್ತಾ ಇದ್ದಾರೆ ಅಂದರೆ ಸ್ವಲ್ಪ ಪಕ್ಕ ಬರುತ್ತೆ ಅನ್ನೋ ಥರನೇ ಇರುತ್ತೆ. ಸೊ ನೋಡ್ಬೇಕು ಗುರು, ನಾಳೆ ನಾಡಿದ್ದು ಏನಾದರೂ ಮಳೆ ಬಂದುಬಿಟ್ಟು ಸ್ವಲ್ಪ ಆ ಕಡೆ ಡ್ರಾ ಆದರೆ ಖುಷಿ ಗುರು ಸೀರಿಯಸ್ಲಿ. ಆಮೇಲೆ ಲಾಸ್ಟ್ 2 ಮ್ಯಾಚ್ ಹೆಂಗಾದ್ರೂ ನೋಡ್ಕೊಳ್ಳೋಣ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಹೆವಿ ಕಠಿಣ ಇದೆ. ಯಾರು ಹೆಂಗೆ ಆಡ್ತಾರೆ ಏನು ಕತೆ ಅನ್ನೋ ಥರ ಆಗಿಬಿಟ್ಟಿದೆ. ನಮ್ಮ NKR ಇದ್ದಾರೆ, ಆಯ್ತು, ಈ ಕಡೆ ಜಡೇಜಾ ಇದ್ದಾರೆ, ಇಲ್ಲ ಅಂತಿಲ್ಲ ಗುರು. ಬಟ್ ಬೌಲಿಂಗ್ ಹೆಂಗೆ ಬ್ರೆತ್ ಟೇಕಿಂಗ್ ಬೌಲಿಂಗ್ ಮಾಡ್ತವ್ರಂದರೆ ಈ ಕಡೆ ಸ್ಟಾರ್ಕು, ಕಮಿನ್ಸು ಆ್ಯಂಡ್ ಹೇಜಲ್ವುಡ್, ನನ್ನ ಮಗನ 3 ಆಸ್ಟ್ರೇಲಿಯಾ ಬೌಲಿಂಗ್ ತ್ರಿಮೂರ್ತಿಗಳು ನನ್ನ ಮಗಂದು ನಮ್ಮ ಮೇಲೆ ಫುಲ್ ಹಾವಳಿ ಮಾಡಿಬಿಟ್ಟವ್ರೆ. ಈ 3 ತ್ರಿಮೂರ್ತಿಗಳ ಒಂದು ಹಾವಳಿ ಏನಿದೆಯಲ್ವ ಅದು ಕಮ್ಮಿ ಆಗಿಬಿಟ್ಟು ವರುಣ ದೇವ ನಮ್ಮ ಮೇಲೆ ಕೃಪೆ ತೋರಿ ನಾಳೆ ಮತ್ತು ನಾಡಿದ್ದು ಮಳೆ ಬರಲಿ ಗುರು, ನನ್ನ ಮಗನ ಡ್ರಾ ಆಗಲಿ ಮ್ಯಾಚು ಅಂತ ಅಷ್ಟೇ ನನ್ನ ವಿನಂತಿ, ಮತ್ತಿನ್ನೇನಿಲ್ಲ ಅಂತ ಹೇಳ್ತಾ ಇವತ್ತು ಲೈವ್ ಬರೋಕ್ಕಾಗಲ್ಲ ಕಣ್ರಪ್ಪ. ಸ್ವಲ್ಪ ಹಾರ್ದಿಕ್ ಅವರು ಬ್ಯುಸಿ ಇದ್ದಾರೆ. ಆ್ಯಂಡ್ ನಾನು ಬ್ಯುಸಿ ಅಂತಲ್ಲ, ಬರ್ಬೋದು, ಒಂದು ಲೈವ್ ಬರ್ಬೋದು, ಬಟ್ ಫುಲ್ ಮ್ಯಾಚು ಆಗಿಲ್ವಲ್ಲ. ಆಲ್ರೆಡಿ ಇಲ್ಲಿ ವೀಡಿಯೋ ಮಾಡ್ತಿದ್ದೀನಿ. ಸೊ ಇದರಲ್ಲೇ ಈ ವಿಡಿಯೋದಲ್ಲೇ ಕಮೆಂಟ್ ಬಾಕ್ಸ್ ಅಂತೂ ಓಪನ್ ಇರುತ್ತೆ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ, ಏನು ಕತೆ ಅಂತ ನಾನು ರಿಪ್ಲೈನೂ ಕೊಡ್ತೀನಿ. ಆ್ಯಂಡ್ ಓದ್ತೀನಪ್ಪ ಕಮೆಂಟ್ ಬಾಕ್ಸಲ್ಲೆಲ್ಲ ಏನೇನು ಕಮೆಂಟ್ ಹಾಕಿದ್ದೀರಾ ಅಂತ. ಸೊ ಯಾರಿಗೇನೇನು ಒಪಿನಿಯನ್ ಇದೆ ಅದೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಪ್ಪ. ಆ್ಯಂಡ್ ಗಂಟೆನೂ ಹೊಡಿರಪ್ಪ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.